ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಉಡುಪಿ ಬೈಲೂರಿನ ಮಹಿಷಮರ್ದಿನಿ ದೇವಸ್ಥಾನದ ಸಭಾಂಗಣದಲ್ಲಿ ಮಕ್ಕಳಿಗೆ ಚಿತ್ರ ಬಿಡಿಸುವ ಸ್ಪರ್ಧೆ ಆಯೋಜಿಸಲಾಗಿತ್ತು. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಉಡುಪಿ, ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಕಲಾಕಿರಣ್ ಕ್ಲಬ್ ಬೈಲೂರು, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಬೈಲೂರು, ಶ್ರೀ ಮಹಿಷಮರ್ದಿನಿ ದೇವಸ್ಥಾನ, ಪರಿಸರ ಪ್ರೇಮಿಗಳು ಬೈಲೂರು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಸಹಕಾರ ಇಲಾಖೆ ಇದರ ಸಹಭಾಗಿತ್ವದಲ್ಲಿ ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಪರಿಸರಕ್ಕೆ ಸಂಬಂಧಿಸಿದ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯನ್ನು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಜಯಕರ ಶೆಟ್ಟಿ ಇಂದ್ರಾಳಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದರು. ಎಲ್ಕೆಜಿಯಿಂದ ಹಿಡಿದು 10ನೇ ತರಗತಿಯ ತನಕದ ಮಕ್ಕಳಿಗೆ ವಿವಿಧ ವಿಭಾಗದಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದ್ದು ವಿಜೇತರಿಗೆ ಬಳಿಕ ಬಹುಮಾನವನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ರಾಷ್ಟ್ರಪತಿ ಪುರಸ್ಕೃತ ಶ್ರೀನಿವಾಸರಾವ್, ಬೈಲೂರು ಮಹಿಷಮರ್ದಿನಿ ದೇವಸ್ಥಾನದ ಕಾರ್ಯದರ್ಶಿ ನಾರಾಯಣದಾಸ್ ಉಡುಪ, ಮುಖ್ಯಸ್ಥರಾದ ಕಳತ್ತೂರು ರಮೇಶ್ ಶೆಟ್ಟಿ, ಬಡಗಬೆಟ್ಟು ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕ ರಾಜೇಶ್ ವಿ ಶೇರಿಗಾರ್, ಜಿಲ್ಲಾ ಸಹಕಾರಿ ಯೂನಿಯನ್ನ ಸಿಇಒ ಅನುಷಾ ಕೋಟ್ಯಾನ್, ಕಲಾಕಿರಣ ಸಂಸ್ಥೆಯ ಅಧ್ಯಕ್ಷ ಅರುಣ್ ಕುಮಾರ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಈ ಜಗತ್ತಿನ ಎಲ್ಲ ಕೋಟ್ಯಾಂತರ ಜೀವನಗಳಂದ್ರೆ ಕೇವಲ ಮನುಷ್ಯ ಜೀವಿಯಲ್ಲ, ಪ್ರಾಣಿ ಜೀವಿ ಇರ್ಬೋದು, ಪಕ್ಷಿ ಜೀವಿ ಇರ್ಬೋದು, ಎಲ್ಲ ಜೀವನಗಳಿಗೆ ಧರ್ಮಾರ್ಥವಾಗಿ ನೀಡ್ತಾವ. ಹೋಗ್ತೀರಾ ನೀವು ಇದನ್ನು ಅಲ್ವಾ? ಯಾರಾದ್ರೂ ಒಬ್ಬರು ಪ್ರಕೃತಿಗೆ ನಮಸ್ಕಾರ ಅಥವಾ ಕೃತಜ್ಞತೆ ಧನ್ಯವಾದ ಹೇಳಿದವರು ಇದ್ದಾರಾ? ಕೈ ಎತ್ತಿ ನೋಡುವ. ಇಲ್ಲ, ಯಾಕಂದ್ರೆ ಅದು ಕಣ್ಣಿಗೆ ಕಾಣುವುದಿಲ್ಲ ನಮ್ಗೆ ಅಲ್ವಾ? ನಮಗೆ ಧರ್ಮಾರ್ಥವಾಗಿ ಇಡೀ ಪ್ರಪಂಚಕ್ಕೆ, ಇಡೀ ಲೋಕಕ್ಕೆ, ಭೂಲೋಕಕ್ಕೆ ಧರ್ಮಾರ್ಥಕವಾಗಿ ಇವತ್ತು ಪರಿಶುದ್ಧವಾದ ಆಮ್ಲಜನಕ ನೀಡುವಂಥದ್ದು ಪ್ರಕೃತಿ. ಆದ್ರೆ ನಾವೇನ್ ಮಾಡ್ತೇವೆ? ನಾವು ಮರ ಕಡಿತೇವೆ, ಗಿಡ ಕಡಿತೇವೆ, ನಮ್ಮ ಸ್ವಾರ್ಥಕ್ಕಾಗಿ ನಾವು ಅದನ್ನು ಸದುಪಯೋಗ ಅಂತ ಹೇಳುವುದಿಲ್ಲ, ದುರುಪಯೋಗ ಮಾಡಿಕೊಡ್ತೇವೆ. ಬೇಕಾಗ್ಬೋದು ಕೆಲವು ವಿಚಾರಗಳಿಗೆ ನಮಗೆ ಗಿಡ ಮರ ಬಳ್ಳಿಗಳ ಅಗತ್ಯತೆ ಉಂಟು. ಆದ್ರೆ ಒಂದು 4 ಮರ ಕಟ್ಟೆ ಒಂದು ಗಿಡವನ್ನು ನೆಡುವುದಿಲ್ಲ ನಾವು ಅಲ್ವಾ? ನಮ್ಮ ಹಿರಿಯರಿದ್ದಾರೆ ಕೆಲವರು, ಒಂದು ಮಾತಿದೆ, ಮಂತ್ರವಾಗದೆ ಉಳಿಯುವ ಅಕ್ಷರಗಳಿಲ್ಲ, ಎಲ್ಲ ಅಕ್ಷರಗಳೆಲ್ಲ ಸಹ ಮಂತ್ರವಾಗ್ತದೆ. ಔಷಧಿಯಾಗದೆ ಉಳಿಯುವ ಗಿಡ ಮರ ಬಳ್ಳಿಗಳಿಲ್ಲ. ನಮ್ಮ ಹಿರಿಯರಿಗೆ ಗೊತ್ತಿದೆ, ಯಾಕಂದ್ರೆ ಹಿಂದೆ ಅಲೋಪತಿ ಅಥವಾ ಆಯುರ್ವೇದಿಕ್ ಮದ್ದಿಗೆ ನಾವು ವೈದ್ಯರನ್ನು ಸಂಪರ್ಕ ಮಾಡುವಂಥದ್ದು ಭಾರಿ ಕಡಿಮೆ. ನಮ್ಮ ಸುತ್ತಮುತ್ತಲಿರುವ ಗಿಡ ಮರ ಬಳ್ಳಿಗಳಿಂದ ಯಾವುದೇ ಒಂದು ಕಾಯಿಲೆ ಬಂದ್ರೆ ಅದಕ್ಕೆ ಅದೇ ಮದ್ದು. ದೇವರ ಸ್ಥಿತಿ ಏನಿದೆ ಅಂದ್ರೆ, ದೇವರು ನಮ್ಮನ್ನು ಮನುಷ್ಯ ಜೀವಿಯಾಗಿ ಇಲ್ಲಿ ಜನಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನಾದರೂ ಕಾಯಿಲೆ ಬಂದ್ರೆ ಕಾಯಿಲೆಗೆ ಸರಿಯಾದ ಮತ್ತೊಂದು ಸಹ ಪ್ರಕೃತಿ ಹೇಳಿಕೊಟ್ಟಿದ್ದಾರೆ. ಗಿಡಗಳ ಮೇಲೆ, ಮರಗಳ ಮೇಲೆ ಪ್ರೀತಿ ಏನು ಕಡಿಮೆ ಆಗಲಿಲ್ಲ, ಜಾಸ್ತಿ ಇದೆ, ಏಕದಿರಬಹುದು. ಆದರೆ ಪ್ರೀತಿಯ ಸಮಸ್ಯೆ ಇಲ್ಲ ಅಂತ ಇದು ಶುದ್ಧವಾಗಿ ಗೊತ್ತಾಗ್ತದೆ. ಮತ್ತೊಂದು ತುಂಬ ಖುಷಿ ಅಂದರೆ, ಇಲ್ಲಿ ನೀವು ಇಷ್ಟೊಂದು ಜನ ಸೇರಿದ್ದೀರಾ, ತುಂಬ ಚಂದ ಮಾಡಿ ಚಿತ್ರ ಬರೆದಿದ್ದೀರಾ. ಆ ಚಿತ್ರದ ಮೌಲ್ಯಮಾಪನ ಮಾಡುವವರಿಗೆ ನನ್ನ ಶುಭ ಹಾರೈಕೆಗಳು. ಯಾಕಂದರೆ ಅಷ್ಟೊಂದು ಚಂದ ಚಿತ್ರ ಯಾರಿಗೆ ಎಷ್ಟು ಮಾರ್ಕ್ ಕೊಡುವುದಂದ್ರೆ ಬಹಳ ಕಷ್ಟದ್ದು. ಅವರಿಗೆ ದೇವರು ಅಂಥ ಶಕ್ತಿಯನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ಮೌಲ್ಯಮಾಪನ ಆಗಲಿ ಅಂತ ನನ್ನ ಒಂದು. ಮತ್ತೆ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ. ನಮ್ಮ ಊರಿನ ಮಕ್ಕಳಂದ್ರೆ ಏನೋ ಸ್ವಲ್ಪ ಸ್ಪೆಷಲ್, ಉಳಿದ ಊರಿಗಿಂತ ನಮ್ಮ ಊರಿನ ಮಕ್ಕಳಂದ್ರೆ ಸ್ವಲ್ಪ ಎಲ್ಲದರಲ್ಲೂ ಚಂದ ಮಾಡಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಚಂದ ಮಾಡಿ ಪ್ರತಿಯೊಂದರಲ್ಲೂ ತಾವು ಮುಂದೆ ಒಂದು ತೋರಿಸ್ಕೊಳ್ತಾ ಇರ್ತೇವೆ. ಮೊನ್ನೆ ಕಲಾಕಿರಣ್ ಕ್ಲಬ್ ಇದ್ದು ವಾರ್ಷಿಕೋತ್ಸವದಲ್ಲಿ ಎಷ್ಟೋ ಮಕ್ಕಳಿಗೆ ಇವರು